ಸಣ್ಣ ಕತಿ ಹೇಳ್ತೀನಿ, ಸಮಯ ಇದ್ದಂತವ್ರು ಕೇಳ್ರಿ. ಇದ್ರ ಸಾರಾಂಶ ಬಹಳ ಚಂದ ಐತಿ. ಏನಪ್ಪಾ ಅಂದ್ರ ಒಂದ್ ಊರಾಗ ಒಬ್ಬ ರಾಜ ಇರ್ತಾರಂತ. ರಾಜಾಗ 4 ಮಂದಿ ಹೆಂಡತಿಯಾರ್ ಇರ್ತಾರಂತ. 4ನೇ ಹೆಂಡತಿ ಮ್ಯಾಲ ರಾಜಂಗ ಬಹಳ ಪ್ರೀತಿ ಇರ್ತದಂತ. ಹಂಗ 3ನೇ ಹೆಂಡತಿ ಮ್ಯಾಲೂ ಪ್ರೀತಿ ಇರ್ತದಂತ. 2ನೇ ಹೆಂಡತಿ ಮ್ಯಾಲೂ ಪ್ರೀತಿ ಬಹಳ ಇರ್ತದಂತ. ಆದ್ರೆ 1ನೇ ಹೆಂಡತಿ ಬಗ್ಗೆ ತಾತ್ಸರ್ಯ ಮನೋಭಾವನೆ ಇರ್ತದಂತ. ಈಗ ನಾನು ಬಿಟ್ಟು ಹೋಗಲ್ಲ ಅನ್ನೋ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇರ್ತತಿ. ಹಂಗಾಗಿ ಲೀನಿಯನ್ ಸಿಕ್ಕಿರ್ತತಿ ರಾಜಂಗ 1ನೇ ಹೆಂಡತಿ ಮ್ಯಾಲ ಅಷ್ಟಕ್ಕಷ್ಟ ಪ್ರೀತಿ. ಹಿಂಗಿರುವಾಗ ಒಂದಿನ ಏನಾಗುತ್ತಂದ್ರ ರಾಜನಿಗ ಮಾರಣಾಂತಿಕ ಕಾಯಿಲೆ ಬಂದ್ಬಿಡ್ತದಂತ. ಹಂಗಾಗಿ ದಿನೇ 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 ರಾಜನ ಆರೋಗ್ಯ ಕೆಡ್ತಾ ಹೋಗ್ತೈತಂತ. ಹಿಂಗಿರುವಾಗ ರಾಜ ಏನ್ ಮಾಡ್ತಾನಂತ, ಇನ್ನೇನ್ ನಾನು ಹೆಚ್ಚು ದಿನ ಬದುಕಂಗಿಲ್ಲ, ನನ್ ಜೊತೆಗೆ ನನ್ನ ಹೆಂಡತಿನೂ ಪ್ರೀತಿಯ ಹೆಂಡತಿನ ಇಲ್ಲಿಂದ ಕರ್ಕೊಂಡು ಹೋಗೋಣ ಇಹಲೋಕಕ್ಕೆ ಬಿಟ್ಟು ಅಂತ ಹೇಳಿ ಡಿಸೈಡ್ ಮಾಡಿ 4ನೇ ಪ್ರೀತಿಯ ಹೆಂಡತಿನ ಕರೆಸ್ತಾರಂತ. ಕರೆಸ್ದಾಗ ಆಕಿ ಹೇಳ್ತಾಳಂತ, ನೋಡ್ರಿ ನೀವು ನನ್ ಬಾಳ ಇಷ್ಟಪಡ್ತೀರಿ, ಖರೆ ನಾನು ನಿಮ್ಮನ್ನ ಬಾಳ ಇಷ್ಟಪಡ್ತೀನಿ, ಆದ್ರೆ ನಿಮ್ಮ ಜೊತೆ ನಾನು ಸಹಗಮನ ಮಾಡಲ್ಲ ಅಂತ ಹೇಳಿ ಕಡ್ಡಿ ಮುರಿದಂಗೆ ಹೇಳಿ ಹೋಗ್ಬಿಡ್ತಾಳಂತ. ಹಿಂಗಿರುವಾಗ 3ನೇ ಹೆಂಡತಿ ಬರ್ತಾಳ. 3ನೇ ಹೆಂಡತಿನೂ ಕೂಡ, ನೋಡ್ರಿ ನಾನ್ ನಿಮ್ಮನ್ನ ಇಷ್ಟಪಡ್ತೀನಿ, ನೀವು ನನ್ನ ಇಷ್ಟಪಡ್ತೀರಿ, ಆದ್ರೆ ನೀವು ಸತ್ತ ಮೇಲೆ ನಾನ್ ನಿಮ್ ಜೊತೆಗೆ ಬರಲ್ಲ, ನಾನು 2ನೇ ಮದ್ವಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಆಕಿನೂ ಹೊರಟು ಹೋಗ್ಬಿಡ್ತಾಳ. ಹಂಗ ಇರುವಾಗ 2ನೇ ಹೆಂಡತಿ ಬರ್ತಾಳ. 2ನೇ ಹೆಂಡತಿ ಬಂದ್ ಹೇಳ್ತಾಳ, ನೋಡ್ರಿ ಧೈರ್ಯ ತಂದ್ಕೋರಿ, ನಾನು ನಿಮ್ ಜೊತೆ ಕೊನೆವರೆಗೂ ಇರ್ತೀನಿ, ಕೊನೆ ಗಳಿಗೆವರೆಗೂ ಇರ್ತೀನಿ, ಸ್ಮಶಾನದವರೆಗೂ ಬರ್ತೀನಿ, ಆದ್ರೆ ನೀವು ಸತ್ತ ಮೇಲೆ ನಿಮ್ ಜೊತೆ ಸಹಗಮನ ಮಾಡಲ್ಲ ಅಂತ ಆಕಿನೂ ಕೂಡ ಹೇಳಿ ಹೋಗ್ಬಿಡ್ತಾಳೆ. ಇಲ್ಲಿ ಕೊನೆಯದಾಗ್ಬಿಡ್ದಕ್ಕೆ 1ನೇ ಹೆಂಡತಿ, ಆಕಿನ ಬಗ್ಗೆ ರಾಜನ್ ತಾತ್ಸರ್ಯ ಮನೋಭಾವನೆ ಇತ್ತಲ್ಲ, ಆಕಿ ಬರ್ತಾಳೆ, ನೋಡ್ರಿ ನೀವು ಸತ್ತ ಮೇಲೂ ನಿಮ್ ಜೊತೆಗೆ ನಾನು ಬರ್ತೀನಿ, ನಿಮ್ ಜೊತೆ ಸಹಗಮನ ಮಾಡ್ತೀನಿ ಅಂತ ಹೇಳ್ತಾಳಂತ. ಅಂದ್ರೆ ಯಾರಪ್ಪ ಇವರು 1ನೇ ಹೆಂಡತಿ, 2ನೇ ಹೆಂಡತಿ, 3ನೇ ಹೆಂಡತಿ, 4ನೇ ಹೆಂಡತಿ ಅಂದ್ರೆ 4ನೇ ಹೆಂಡತಿ ನಮ್ಮ ಶರೀರ, ನಾವು ಸತ್ತ ಮೇಲೆ ಅದು ನಮ್ಮ ಜೊತೆ ಬರಲ್ಲ. ಇನ್ನ 3ನೇ ಹೆಂಡತಿ ಯಾರಪ್ಪ ಅಂದ್ರೆ ನಾವು ಗಳಿಸಿರುವಂತ ಆಸ್ತಿ, ಅಂತಸ್ತು, ಹಣ, ಐಶ್ವರ್ಯ ಎಲ್ಲವೂ ನಾವು ಸತ್ತ ಮೇಲೆ ಅದನ್ನ ಬೇರೆದವ್ರು ಅನುಭವಿಸ್ತಾರೆ. ಇನ್ನ 2ನೇ ಹೆಂಡತಿ ಯಾರು, ನೀವು ಸತ್ತ ಮೇಲೆ ನಿಮ್ ಕೊನೆವರೆಗೂ ಸ್ಮಶಾನದವರೆಗೂ ಬರ್ತೀನಿ ಅಂತ ಹೇಳಿದ್ಲಲ್ಲ, ಆಕೆ ನಮ್ಮ ಬಂಧು ಮಿತ್ರರು, ನಮ್ಮ ತಾಯಿ ತಂದೆ ಸಂಬಂಧಿಗಳು, ನಮ್ಮ ಹೆಂಡತಿ ಎಲ್ಲವರು ಕುಲ ಬಾಂಧವರು ಅಂದ್ಕೊಳ್ರಿ, ನಮ್ಮ ಸ್ಮಶಾನದವರೆಗೂ ಬಂದು ಬೀಳ್ಕೊಡ್ತಾರ, ಆದ್ರೆ ನಮ್ ಜೊತೆಗೆ ಬರಲ್ಲ. ಇನ್ನು 1ನೇ ಹೆಂಡತಿ ನಮ್ಮ ಜೊತೆ ಕೊನೆವರೆಗೂ ಬರ್ತೀನಿ ಅಂದ್ಲಲ್ಲ, ಅವರೇ ಯಾರು ಅಂದ್ರೆ ಅದುವೇ ನಮ್ಮ ಆತ್ಮ. ನಮ್ಮ ಆತ್ಮ ಸಂತೃಪ್ತವಾಗಿಡ್ಬೇಕು ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಆತ್ಮಕ್ಕೆ ಆನಂದವನ್ನ ನೀಡಬೇಕು, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂತ ಯಾಕಂತೀವಿ ಅಂತಂದ್ರೆ, ಕೊನೆ ಗಳಿಗೆವರೆಗೂ ನಮ್ಮ ಜೊತೆಗೆ ಬರೋದು, ಕೊನೆವರೆಗೂ ನಮ್ಮ ಜೊತೆ ಇರೋದು ನಮ್ಮ ಆತ್ಮ ಮಾತ್ರ ನಮ್ಮ ಜೊತೆಗಿರುತ್ತೆ, ಬೇರೆ ಇನ್ನೇನು ಅಲ್ಲ. ಅದಕ್ಕೆ ಹೇಳೋದು ಆತ್ಮಕ್ಕೆ ಸಂತೃಪ್ತಿ ಇರ್ಬೇಕಂತ ಹೇಳಿ. ನೀವು ಎಷ್ಟೇ ಗಳಿಸಿದ್ರು, ಎಷ್ಟೇ ಆಸ್ತಿ ಅಂತಸ್ತು, ನಿಮ್ ಹೆಂಡತಿ ಏನೇ ಇದ್ರು ಕೂಡ ನಶ್ವರ ಇಲ್ಲಿ. ಆದ್ರೆ ನೀವು ಮಾಡಿರುವಂತಹ ಪಾಪ ಪುಣ್ಯ ಕರ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮ ಸಂತೃಪ್ತವಾಗಿದ್ರೆ ಅದಕ್ಕಿಂತ ಹೆಚ್ಚಿನ ಆನಂದ ಇನ್ನೊಂದು ಯಾವುದೂ ಇಲ್ಲ. ಆಸ್ತಿ ಅಂತಸ್ತಿನ ಹಿಂದೆ ಬಿದ್ದು ನಿಮ್ಮ ಆತ್ಮದ ಬಗ್ಗೆ ಗೌರವ ಕೊಡದೆ ಇರೋರ ಜೊತೆ ಇರಾಕ್ ಹೋಗ್ಬೇಡ್ರಿ. ಅಂತ ಸಂಬಂಧ ಬಿಟ್ಟು ಆತ್ಮ ಗೌರವ ಎಲ್ಲಿರುತ್ತೆ ಅಲ್ಲಿ ಬದುಕಿ ಆತ್ಮಕ್ಕೆ ಸಂತೋಷ ಇಡಿ ಎನ್ನುವಂಥದ್ದು ಇದ್ರ ಕಥೆಯ ಸಾರಾಂಶ. ಹೆಂಗಿತ್ತು?